ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಮೊಮ್ಮಗನಿಗೆ ಗಿಡಗಳಂದರೆ ತುಂಬ ಇಷ್ಟ. ಯಾಕೆ ಅಂದರೆ ಅದು ನೀರು ಹೆಂಗೆ ಕುಡಿಯುತ್ತೆ, ಹೆಂಗೆ ಬೆಳವಣಿಗೆ ಆಗುತ್ತೆ, ಇದ್ರ ಬಗ್ಗೆ ಅವನಿಗೆ ತುಂಬ ಆಸಕ್ತಿ. ಹಾಗಾಗಿ ಗಿಡಗಳನ್ನೆಲ್ಲ ಬೀಜಗಳು, ಮೆಂತ್ಯ ಬೀಜ ಆ ಥರದ್ದನ್ನೆಲ್ಲ ಹಾಕ್ಬಿಟ್ಟು ಡೈಲಿ ನೋಡ್ತಾ ಇರ್ತಾನೆ. ಸೊ ಹಾಗೆ ಅವನಿಗೆ ಈ ಮುಟ್ಟಿದರೆ ಮುನಿ ಗಿಡ ಗೊತ್ತಿರಬೇಕು ನಿಮಗೆ. ಆ ಗಿಡನ ದಾರಿಲಿ ಬರ್ತಾ ತೋರಿಸ್ದೆ. ಅದನ್ನು ನೋಡಿಬಿಟ್ಟು ಇದನ್ನು ಮನೇಲಿ ಹಾಕೋಣ ಅಂಥೇಳಿ ಹಿಂಸೆ ಮಾಡಿ ಮನೇಲಿ ಹಾಕಿಸ್ತಾ. ಸೊ ಬನ್ನಿ ಏನೇನು ಮಾಡಿದ್ವಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬೇಡವಾ ಗಿಡ ಬೇಡವಾ ನಿನಗೆ? ಬೇಗ ಹಾಲು ಕುಡಿದ್ರೆ ಗಿಡ. ವಿಡಿಯೋ ಮಾಡೋದು ಬೇಡವಾ ನಿನಗೆ? ಹೇಳಿ. ಲೈವ್ ಇಲ್ಲ ಕಡು. ಈಗ ಎಲ್ಲಿ ಹೋಗ್ಬೇಕು ಹೇಳು? ಯಾವ ಗಿಡ ಅದು? ಕ್ಲೋಸ್ ಆಗತ್ತೆ. ಅದ್ರ ಹೆಸರೇನು? ಅದ್ರ ಹೆಸರು ಹೇಳ್ಕೊಟ್ಟಿದ್ದೀನಿ ನಾನು ನಿಂಗೆ. ಏನು ಅಂತ ಹೇಳು? ಸರಿ ಹೇಳಲ್ವಾ? ಗೊತ್ತಿಲ್ಲ. ಅಯ್ಯೋ ನೆನ್ನೆಲ್ಲ ತೋರಿಸಿದ್ನಲ್ಲೋ. ಹೇಳ್ತೀನಿ ನಡಿ. ಈಗ ನೋಡಿ ಇವನು ಹೋಗ್ತಾ ಇದ್ದಾನೆ, ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಏನು ತೊಗೊಂಡಿದ್ಯಾ? ತೋರಿಸು ನೋಡೋಣ. ಅದಾ ಕೀಳೋದು? ನಡಿ, ಯುದ್ಧ ಮಾಡೋಕ್ಕೆ ಹೋಗ್ತಾ ಅವನೇ ನಮ್ಮ ಸೈನಿಕ. ನೋಡಿ ಶೂಸ್ ಹಾಕ್ಕೊಂಡು ಯುದ್ಧ ಮಾಡೋಕ್ಕೆ ಹೋಗ್ತಾವನೆ. ಬಂದ್ಬಿಡ್ತಾ? ನೋಡಿ ಹೋಗೋಣ. ನೋಡಿ ಈ ಗಿಡ ಬೇಕಂತ ಅವನಿಗೆ. ಇದು ಮುಟ್ಟಿದರೆ ಮುನಿ ಅಂತ ಹೇಳ್ತಾರೆ. ಅವನಿಗೆ ತುಂಬ ಎಕ್ಸೈಟ್ಮೆಂಟು. ನೋಡಿ ಅದನ್ನು ತುಳಿಯೋದು ಮುಟ್ಟೋದು ಮಾಡ್ತಿದ್ದಾನೆ. ಇದನ್ನು ಸಾಮಾನ್ಯ ಯಾರೂ ಮನೇಲಿ ಹಾಕಲ್ಲ ಇದು. ಬಟ್ ಇದು ತುಂಬ ಔಷಧೀಯ ಗುಣಗಳನ್ನು ಹೊಂದಿದೆ. ಇದ್ರದ್ದು ಎಲೆ, ಬೇರು, ಕಾಂಡ, ಹೂವು ಎಲ್ಲವನ್ನು ಔಷಧಿಯಾಗಿ ಬಳಸ್ಬೋದು. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಯಾವುದಾದ್ರೂ ಸರಿ ಎಲೆ ಆಗಲಿ ಕಾಂಡ ಆಗಲಿ ಅದನ್ನು ಹಾಕಿ ಕುದಿಸಿ ಶೋಧಿಸಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ನೀವು ವೈದ್ಯರ ಸಲಹೆಯಂತೆ ಮಾಡಿ, ನೀವೇ ನೇರವಾಗಿ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಈ ಗಿಡನ ನಾನು ಇವಾಗ ಕೀಳ್ತಾ ಇದ್ದೀನಿ. ತುಂಬ ಮುಳ್ಳಿದೆ ಅದು ಆ್ಯಕ್ಚುಲಿ. ಮಕ್ಕಳಲ್ಲಿ ಎಕ್ಸೈಟ್ಮೆಂಟ್ ನೋಡಿ ಅವರಿಗೆ. ಎಷ್ಟೊಂದು ಟಾಯ್ಸ್ ಕೊಡ್ಸಿರ್ತೀವಿ, ಆದರೂ ಅದೆಲ್ಲ ಬೇಡ ಅವ್ರಿಗೆ, ಇದು ಬೇಕು. ತೊಗೊಂಡು ಉಣೋಣ. ನೋಡ್ರಿ ಸಿಕ್ಕಿದೆ ಗಿಡ. ಇದನ್ನು ಪಾಟ್ಗೆ ಹಾಕ್ಬೇಕು. ಬರೋ ಹೋಗೋಣ. ಕಿತ್ಕೊಂಡಿದ್ದೀನಿ. ಜನರೇ ನೀವು ಬನ್ನಿ. ಮುಳ್ಳು ಮೇಲಿರ್ತದೆ, ಅಲ್ಲೆಲ್ಲಿರ್ತದೆ. ಎತ್ಕೊಂಡು ನಡಿ ಈಗ. ಹ್ಞೂ ಅಲ್ಲಿದೆ. ನಡಿ ಪಾಟ್ಗೆ ಹಾಕೋಣ. ಹಾಗೆ ಬರ್ತಾ ಕೆಳಗಡೆ ಒಂದು ಹುಳ ನೋಡಿದ್ವಿ. ಇದೇ ಆ ಹುಳ. ನನ್ನ ಮೊಮ್ಮಗ ನೋಡಿ ಎದುರ್ಕೊಂಡ. ನಮ್ಮನೆ ಇದು ಕಾಡು ಹೊಲ ಗದ್ದೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇನೋ ಇಲ್ಲೂ ಕಾಣಿಸ್ಕೊಂಡಿತ್ತು ನಮ್ಮನೆ ಹತ್ರ. ಇದನ್ನು ನಾವು 1000 ಕಾಲು ಅಥವಾ ಒನಕೆ ಬಡ್ಡಿ ಅಂತೀವಿ. ಒನಕೆ ಥರ ಇರುತ್ತಲ್ಲ ಅಂತ. ನೋಡಿ ಹೋಗ್ತಾ ಇದೆ ಅದು. ನಮ್ಮ ಮೊಮ್ಮಗ ನೋಡಿ ಎದುರ್ಕೊಂಡ ಹುಳ ಅಂತ. ಏನಾಯಿತು ನೋಡಿ. ರೆಡಿಯಾಗಿ ಗಿಡ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮೇಲೆ ಹೋಗ್ತೀವಿ, ಪಾಟ್ಗೆ ಹಾಕಬೇಕು. ಗಿಡ ಸರಿಗೆ ಇಟ್ಕೊಂಡಿದ್ಯಾ? ಸರಿ ನಡಿ ಹೋಗೋಣ. ಹೌದಾ? ಏನು ಮಾಡಲ್ಲ ಅದು. ಯಾರು ಕಚ್ಚಲ್ಲ, ಅದು ಯಾರು ತೊಂದರೆ ಮಾಡಲ್ಲ. ಅದು ಅಲ್ಲೇ ಇರಬೇಕು. ನೋಡಿ ಇದು ನನ್ನ ಸ್ಮಾಲ್ ಮಿನಿ ಗಾರ್ಡನ್. ನಮ್ಮ ಮಗಳ ಮನೆಯಲ್ಲಿ ಇರೋದಿದು. ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ 7 ಸುತ್ತಿ 9 ಸುತ್ತಿ ಮಲ್ಲಿಗೆ ಗಿಡ ಇದು.
ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಇಷ್ಟು ದಿನ ಬಿಡ್ತು ನೋಡಿ, ಇಷ್ಟು ದೊಡ್ಡದಾಗಿ ಈಗ ಒಂದಿದೆ ಇಲ್ಲಿ ನೋಡಿ, ಇಲ್ಲಿದೆ. ಈ ಥರ ಗಿಡದ ತುಂಬ ಬಿಡ್ತಿತ್ತು, ಈಗ ಎಲ್ಲ ಬಿಟ್ಟು ಖಾಲಿ ಆಯಿತು. ಲಾಸ್ಟ್ ಎಲ್ಲ ಒಂದೆರಡು ಏನೋ ಬಿಟ್ಟಿದೆ ಅಷ್ಟೇ. ಗಿಡದ ತುಂಬ ಹೂವು ಬಿಡುತ್ತೆ. ಸೊ ಇದು ನನ್ನ ಸ್ಮಾಲ್ ಮಿನಿ ತೋಟ. ತಗೊಳ್ಳೋ ಬಾರ, ನೀರು ಬೇಡ ತೆಗೆದು. ಇದು ಪಾಟ್. ನೀನು ಮಣ್ಣನ್ನು ಮುಟ್ಟಬೇಕು, ಮಣ್ಣು ಕೈ ಗಲೀಜಾಗುತ್ತೆ ಅಂದರೆ ಗಿಡ ಹಾಕೋಕ್ಕಾಗತ್ತಾ? ಜಾಣ ನೀನು ಅಲ್ವಾ? ನ್ಯೂಸ್ ಪೇಪರ್ ತೊಗೊಂಬ ಹಾಕೋಣ. ಮುಳ್ಗೆರೆ ಎಲ್ಲ ಇತ್ತು. ಇದಿದೆ ನೋಡಾಗ ಶೇಕ್ ಮಾಡಬಾರ್ದು. ಎಲ್ಲಿದೆ? ಇಲ್ಲಿದೆ, ನಾನು ಕೊಡ್ತೀನಿ. ಒಳ್ಳೆದ್ಯಾ? ಇಲ್ಲೂ ತರಲೆ, ಅವನು ಸುಮ್ಮನೆ ಇರೋದೇ ಇಲ್ಲ ನೋಡಿ, ಕೂತ್ಕೊಂಡು ಏನಾದರೂ ಒಂದು ತರಲೆ ಮಾಡ್ತಾ ಇದ್ದ. ಸೊ ನಾನು ಆ ಪಾಟಿಗೆ ಹಾಕ್ಬಿಟ್ಟು ಅವನಿಗೆ ಕೊಟ್ಟಿದ್ದೀನಿ. ತುಂಬ ಚಿಕ್ಕ ಪಾಟು, ನನ್ನ ಹತ್ರ ಅರ್ಜೆಂಟಿಗೆ ಇರಲಿಲ್ಲ. ಅವನು ಹಿಂಸೆ ತಡಿಲಾರ್ದೆ ಯಾವುದೋ ಒಂದು ಹಳೆ ಪಾಟಿಗೆ ಸದ್ಯಕ್ಕೆ ಹಾಕಿದ್ದೀನಿ. ಮುಳ್ಳು ಬೇರೆ, ಎಷ್ಟು ದಿನ ಇಟ್ಕೋತಾನೋ ನನಗೆ ಗೊತ್ತಿಲ್ಲ. ಅವ್ರಿಗೇನು ಸರಿ ಸರಿ, ಶೇಕ್ ಮಾಡಬೇಡ ಹಂಗೆಲ್ಲ. ಅಂತೂ ಇಂತೂ ನಿನ್ನ ಪ್ಲ್ಯಾಂಟಿಗೆ ಜೀವ ಕೊಟ್ಟಿದ್ದೀನಿ. ಜೀವ ಅಂದ್ರೆ? ಜೀವ ಅಂದರೆ ಲೈಫ್. ಇದು ಹಾಕು. ಹಾಕ್ಬೇಕೀಗ. ನೋಡಿ ಏನು ತರಲೆ ಮಾಡ್ತಾವ್ರಿ, ನಿಧಾನಲ್ಲ ಇಟ್ಟು ತರಲೆ ನನ್ನ ಮಗ. ಈಗ ಇದು ನಾಳೆ ಕಂಡುಬಿಡುತ್ತೆ. ಈಗ ಎದೋಳು ಮೇಲೆ ಇವಾಗ ನೀರು ಕಡು ಇದ್ರ ಜೊತೆಲಿ ಆಟ ಆಡಬೇಕು. ನೋಡೋದಕ್ಕೆಲ್ಲ ನೋಡ್ತಾನೆ, ಅದು ಎಲೆ ಕಣ್ಣು ಬಿಡುತ್ತಾ ಅಂತ ನೋಡ್ತಾ ಅವನು. ಯಾಕೆ ಕಣ್ಣು ಬಿಡುತ್ತೆ ನೋಡ? ಸರಿ, ಇವಾಗ ಅದಕ್ಕೆ ನೀರು ಹಾಕ್ಬಿಡು. ತಗೋ ತಗೋ ತಗೋ, ವಾಟ್ರ್ ಹಾಕ್ಬಿಡು. ಸ್ವಲ್ಪ ಹಾಕು, ಜಾಸ್ತಿ ಹಾಕ್ಬಿಡ, ಕೊಳ್ತೋಗ್ಬಿಡುತ್ತೆ. ಈಗ ಹೊಸ್ದಾಗಿ ಹಾಕಿರೋದು. ಸಾಕು ಅನ್ಸುತ್ತೆ ಅದಕ್ಕೆ. ಸಾಕು, ಸಾಕಲ್ಲ? ಬಿಡು. ಚೆನ್ನಾಗಿ ನೀರು ಕುಡಿಬೇಕು. ಅಯ್ಯೋ, ಜಾಸ್ತಿ ಕುಡಿದ್ರೆ ಸತ್ತೋಗುತ್ತೆ ಕಣೋದು. ತುಂಬಾ 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 ಟೇಸ್ಟಿಯಾಗಿ ಬರುತ್ತೆ ಅಲ್ವಾ? ಸಾಕು ಬಿಡು, ನಡಿಯ. ಈಗ ಹೋಗೋಣ. ಇದ್ದು ಆಯ್ತಾ ನಿಂದು? ಎಲ್ಲಿ? ಏನು ಗ್ಲಾಸು? ಗ್ಲಾಸ್ ಮೇಲೆ ಇಡ್ತೀಯಾ? ಇಡು ಇಡು, ಎತ್ತಿಡು. ಆ ಪಕ್ಕಕ್ಕೆ ಇಡು ಅಲ್ಲಿ. ಹಂಗೆ ಇಟ್ಬಿಡು. ಓಕೆ. ನೀರು ಚೆಲ್ಬಿಟ್ಟೆ ನೋಡಿ, ನೀರು ಎಷ್ಟೊಂದು ನೀರು ಬಿದ್ದಿದೆ. ತುಂಬ ಉಯ್ಬೇಡ ಕಣೋ ನೀರು ಅಂತ ಹೇಳಿಲ್ಲ ನಾನು. ಯಾಕೆ ಇಷ್ಟ? ಓಪನ್ ಆಗುವಾಗ ನಾನು ಕ್ಲೋಸ್ ಮಾಡ್ತೀನಿ. ನೀನೇ ಕ್ಲೋಸ್ ಮಾಡ್ಬಿಡ್ತೀಯಾ? ಅದು ಅದು ಎಷ್ಟೊಂದು ಸತಿ. ನಾಳೆ ಓಪನ್ ಆಗುತ್ತೆ. ನಾಳೆ ಓಪನ್ ಆಗುತ್ತೆ, ಅವಾಗ ಅದನ್ನ ನೋಡಿ ಬಂದು. ರೂಟ್ಸ್ ಯಾವಾಗ ಬರೋದು ಅದ್ರದ್ದು? ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ಅದು ಅರ್ಥ ಆಯ್ತಾ? ಈಗ ಅದ್ರ ಮುಂದೆ ಕುತ್ಕೊಂಡು ಅದನ್ನೆಲ್ಲ ಮುಟ್ಟಬೇಡ. ಸರಿ, ಈಗ ಆಫ್ ಮಾಡು, ನಡಿ ಹೋಗೋಣ. ಅದು ಸ್ವಲ್ಪ ಹೊತ್ತು ಸೆಟ್ಲ್ ಆಗಲಿ ತಡಿಯೋ. ಈಗ ತಾನೇ ಅದಕ್ಕೆ ಬೂಬು ಆಗಿದಲ್ಲ, ಹೊಸ್ದಾಗಿ ಹಾಕಿದ್ದಾರೆ. ಫ್ಲವರ್ ಬರ್ತದೆ. when it grows big it will give flowers. ಅಮ್ಮ ಏನಮ್ಮ? ಅಡ್ಡೆ ಮುಗಿದ್ಮೇಲೆ ಅದು ಸೀಡ್ ಆಗ್ಬಿಡುತ್ತೆ. ಆ ಫ್ಲವರ್ ಅದು ಸೀಡ್ ಆಗ್ಬಿಟ್ಟು ಆಮೇಲೆ ಇಲ್ಲಿಗೆ ಹಾಕ್ಬೇಕು. ಮತ್ತೆ ಪ್ಲಾಂಟ್ ಆಗುತ್ತೆ ಇನ್ನೊಂದು. ಬಾರೋ ಈ ಕಡೆ. ಡೆಡ್ ಆಗ್ತಿದೆ ಎಲ್ಲ ಫ್ಲವರ್ಸ್. ಏನು ಡೆಡ್ ಆಗ್ತಿದೆ? ಡೆಡ್ ಬಾರೋ ಪಾಪ. ಇಲ್ಲ ಸಾಯಲ್ಲ ಅದು, ಇನ್ನ ಈಗಲೇ ಬಾರೋ. ಫ್ಲವರ್ ಫ್ಲವರ?
ಬೆಳಗಿನ ಸಾಯಂಕಾಲದಾಗ ಅದು ಪಕ್ಕನೇ ಕೂತಿರ್ತೀಯಾ? ಬಾ ಮತ್ತೆ ಸುಮ್ಮನೆ ಇರು, ಅದನ್ನ ಯಾಕೋ ಅದ್ರ ತಂಟ್ಗೆ ಹೋಗ್ತೀಯ ನೀನು? ಅದೆಲ್ಲ ಅದು ಇವತ್ತು ಬೆಳಗ್ಗೆ ಹಾಕಿರೋದಲ್ವ, ಒಂಚೂರು ಕಾಯೋಣ ಬಾ. ಬೆಳಗ್ಗೆ ಹಾಕಿದ್ದೀವಲ್ವ, ನಾಳೆಯಿಂದ ಸರಿ ಹೋಗುತ್ತದು. ಏನು ಏನೂ ಇಲ್ಲ ಬಾ, ಹಣೆ ಮೇಲೆ ಗೂನು ಬಾ. ಅದಕ್ಕೆ ಹೋಗಿ ಕ್ಲಿಪ್ಪೆಲ್ಲ ಹಾಕ್ಬೇಡ ನೀನು. ಇವಾಗ ಮಲ್ಕೊಳ್ಳೋ ಟೈಮ್ ಆಯ್ತು. ಇವಾಗ ಓಪನ್ ಆಗಿದೆಯಾ? ನನಗೆ ಗೊತ್ತಿಲ್ಲ ಏನು ಬಂದಿದೆಯೋ. ನಿದ್ರೆ ಬಂದಿದೆ. ಬೆಡ್ ಕೊಟ್ಬಿಡ್ತೀನಿ. ಸುಮ್ಮನೆ ಇರೋ. ಬೆಡ್ ಕೊಟ್ಬಿಡ್ತೀನಿ. ಏನು ನಿನ್ನ ಬೆಡ್ಡು ಕೊಡಬೇಡ, ಏನು ಕೊಡಬೇಡ. ಬೆಡ್ ಕೊಟ್ಟು ಅಯ್ಯೋ ಏನು ಮಾಡ್ತಾ ಇದ್ಯಾ? ಹಾಂ, ಟಚ್ ನೀನಾಗ್ತಿದ್ದು. ಏನೋ ಮಾಡ್ತಿದ್ಯಾ ಅದು? ಟಚ್ ಮಾಡಿದ್ರೆ ಹ್ಞೂ, ಮುಚ್ಕೊಂಡ್ಬಿಡುತ್ತೆ. ಚೆನ್ನಾಗಿದೆಯಾ ಇವಾಗ ಅದು? ನೀನು ಮುಟ್ಟದ ಹೋಗಿ ಮತ್ತೆ ಅದನ್ನು? ಬೆಳಗ್ಗೆ ಮುಂದೆ ಇವಾಗ ಮಲ್ಕೊಂಬಿಟ್ಟೈತಾ? ಅಯ್ಯೋ, ಮಲ್ಕೊಂಡ್ಬಿಟ್ಟು ಮಲಗಿಸ್ಬಿಟ್ಟ ಅದನ್ನ? ಮಲ್ಕೊಂಡ್ಬಿಟ್ಟಿದ್ಯಾ? ನಾನು ಮಲ್ಸಿದ ಅದೇ ಮಲ್ಕೊಂತು. ಅದೇ ಮಲ್ಕೊಂಡ್ಬಿಡ್ತಾ? ನೀನು ಏನೋ ಮಾಡಿರ್ತೀಯ ಬಿಡೋದಕ್ಕೆ. ಒಂಚೂರು ಲೈಟ್ ಇಲ್ಲಿದೆ. ಲೈಟ್ ಇಲ್ಲಿದೆ ಕಣೋ, ಬಾರೋ. ಈ ಕಡೆ ಇದೆ, ಈ ಕಡೆ. ಬಂತು ಬಂತು. ಬಂತಾ? ಅದು ಮಲ್ಕೊಂಡ್ಬಿಟ್ಟಿದೆ. ಅಯ್ಯೋ, ಇದೇನು ಹಿಂಗೆ ಮಾಡಿಕ್ಕಿದ್ಯಾ? ಮಲ್ಕೊಂಡ್ಬಿಟ್ಟಿದೆ. ನೀರು ಹಾಕಿದ್ಯಾ ಅದಕ್ಕೆ ನೀನು? ನಾನು ಸೀರೆ ಹಾಕಿದ್ದೆ ನಂದೆ. ಹೌದಾ? ನಿನ್ನೆ ನೀನು ಹೋಗಿಲ್ವ, ಅವಾಗ ಸೀರೆ ಹಾಕಿದ್ದೆ. ಹೌದಾ? ಮಾತ್ರ ಟಚ್ ಮಿನೋಟ್ಗೆ ಹಾಕಿಲ್ಲ, ಇದಕ್ಕೆ ಮಾತ್ರ. ಯಾಕೋ ಎಲ್ಲ ಒಣಗೋಗೈತೆ, ನೀರು ಹಾಕು ಅದಕ್ಕೆ. ನೀರಾ? ಹ್ಞೂ. ನೀರೇ ಹಾಕಿರೋದು ಮುಗ್ದೋಗ್ಬಿಟ್ಟು. ಅಯ್ಯೋ, ಬರೀ ಇದೇನು ನೋಡು ನೋಡು. ಹಿಂಗ ಗಿಡ ಸಾಕೋದು? ಫಸ್ಟ್ ಟಚ್ ಮೀನು ಹಟ್ಗೆ ಹಾಕು. ಇದ ತುಂಬ ಅದು ಡ್ರೈ ಆಗಿದ್ಯಾ? ಹ್ಞೂ ಆಗಿದೆ, ಸ್ವಲ್ಪ ಜಾಸ್ತಿ ಹಾಕು. ಫುಲ್ ಹಾಕ್ಬಿಡ. ಹಾಕ್ಬಿಡು ಹಾಕ್ಬಿಡು. ಎಲ್ಲ ಹಾಕಿ, ಸ್ವಲ್ಪ ಹಾಕು, ಸ್ವಲ್ಪ. ನಾನು ಸ್ವಲ್ಪ ಹಾಕಿದ್ದೀನಿ. ಹಾಕಿದ್ಯಾ? ಸರಿ ಬಿಡು. ತರಲೆ ಬಾರೋ ಈಚೆಗೆ. ಏನೋ ಮಾಡ್ತಿದ್ದೀಯಲ್ಲಿ? ಹಾಂ, ಏನೂ ಇಲ್ಲ. ಈಚೆ ಅದ್ರೊಳಗೆ ನಾವು ಹುಡುಕ್ಬೇಕು, ನೀನು ಅದ್ರೊಳಗೋಗಿ ಸೇರ್ಕೊಂಡ್ರಿ. ಯಾಕೆ? ದೊಡ್ಡ ತರಲೆ ಇವನು. ತರಲೆ ರಾಜ. ತರಲೆ ರಾಜ ನೀನು. ಏನು ಹಾಕಿದ್ಯಾ? ಸೀಡಾ? ತೋರಿಸು, ಅಲ್ಲೆಲ್ಲ ಬಂದಿರೋದು. ತೋರಿಸು ತೋರಿಸು. ಎಲ್ಲ ಬಂದಿದೆ. ಏನಾಗ್ದು ಈಗ? ಮೆಂತ್ಯನಾ? ವಾವ್, ಇವಾಗ ಮೆಂತ್ಯ ಹಾಕಿದ್ದಾನೆ ನೋಡು ನಮ್ಮ ಮಗ. ಎಂತ ಚಂದ ಬಂದಿದೆ ಎಲ್ಲ ಬಂಗಾರ. ನಿಂದು ಟಚ್ ಮೀ ನಾಟ್ ಏನಾಯ್ತು? ತೋರಿಸು, ಹೆಂಗೆ ಬಂದಿದೆ ಅದು? ಅದಕ್ಕೆ ಹಾಕಿಲ್ಲ. ಬೇಡ, ತೋರ್ಸೋದು. ಈಚೆ ಹೇಳಿ, ಹಿಂಗೆ ಬಂದಿದೆ ನೋಡೋಣ. ತೆಗಿ, ಹೇಳಿ. ಗಿಡ ಹೇಳಿ, ಈ ಕಡೆ ಪಾಟ್ ಹೇಳ್ಕೊ ಈಚೆಗೆ. ಕಾಣಿಸ್ತಾ ಇಲ್ಲ ಅದಕ್ಕೆ, ಚಿಕ್ಕದಲ್ವ? ಅಯ್ಯೋ, ಮುಟ್ಕೊಂತಲ್ಲ ಅದು. ನಾನು ಟಚ್ ಮಾಡ್ಬಿಟ್ಟು ಹೇಳಿ, ಪಾಟ್ ಹೇಳ್ಕೊ. ಪಾಠ ಈಚೆ ಹೇಳಿ. ಹಾಂ, ನೋಡಿ ಈಗ ಟಚ್ ಎಷ್ಟು ಬಂತು? ಹಿಂಗೆ ಬಂತಾ? ಬೆಳ್ಳಿರ್ತು. ಬೆಳೆದ್ಬಿಡ್ತಲ್ಲ. ಚೆನ್ನಾಗಿ ಬಂದಿದೆ ಅಲ್ಲ? ಸರಿ ಬಿಡು, ಅಲ್ಲೇ ಇಟ್ಬಿಡು ಆಯಿತಾ? ನಾನು ಇದಕ್ಕೂ ಹಾಕಿದ್ದೀನಿ. ಯಾವುದಕ್ಕೆ? ಅದಕ್ಕೂ ಹಾಕಿದ್ಯಾ ಬೀಜ? ಇದಕ್ಕೂ ಅದಕ್ಕೂ ಹಾಕ್ದಾ? ಸರಿ ಸರಿ. ಇದಕ್ಕೂ ಎಲ್ಲ ಬರುತ್ತೆ ಬಿಡು. ಎಲ್ಲದಕ್ಕೂ ಹಾಕಿದೆಯಾ ಬಿಡು, ಚೆನ್ನಾಗಿ ಬರುತ್ತೆ. ನೋಡಿದ್ರೆ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.